ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳ ನಮಸ್ಕಾರ. ಅಂದ್ರೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ವೆಡ್ಡಿಂಗ್ ಪ್ಲಾನ್ ಅಂತ ಬಂದಾಗ ದೊಡ್ಡ ಮಟ್ಟದ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಬಹಳಷ್ಟು ದೊಡ್ಡ ಸಕ್ಸಸ್ ಅನ್ನು ಕಂಡಂತಹ ಧ್ರುವ ಅವರ ಜೊತೆ ಇದ್ದಾರೆ. ಇದು ಆಲ್ರೆಡಿ ಸುದ್ದಿಯಾಗಿದೆ. ಡಾಲಿ ಅವರ ಮದುವೆ ಇವತ್ತು ನಾಳೆ ಫುಲ್ ಎಂಗೇಜು. ಟೆನ್ಷನ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಥವಾ ಕನ್ಸಿಸ್ಟೆನ್ಸಿ ಆಗಿದೆ? ಆಕ್ಚುಲಿ ಈ ತರ ಒಂದು ವೆಡ್ಡಿಂಗ್ ಮಾಡ್ಬೇಕಂದ್ರೆ ನಾನು ಟೆನ್ಷನ್ ಮಾಡ್ಕೊಳಕ್ ಆಗಲ್ಲ. ಆಲ್ರೆಡಿ ಕ್ಲೈಂಟ್ಸ್ ಟೆನ್ಷನ್ ಇರ್ತಾರೆ. ನಾನು ಯಾವ ಸ್ವಲ್ಪ ಪೇಷನ್ಸ್ ಆಗಿ ಕೂಲ್ ಆಗಿ ಥಿಂಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈಗ ನಾನ್ ಟೆನ್ಷನ್ ಆದ್ರೆ ಎಲ್ಲ ಬಹಳ ಓವರ್ ಆಲ್ ಎಕೋಸಿಸ್ಟಮ್ ಟೆನ್ಷನ್ ಆಗ್ಬಿಡುತ್ತೆ. ಬಟ್ ಅದೊಂದು ವಿಷಯ ಇದ್ರೆ ಬಟ್ ಥ್ಯಾಂಕ್ಸ್ ಸೋ ಮಚ್ ನೀವು ಕನ್ನಡ ಪಿಕ್ಚರ್ ಟೀಮ್ಗೆ. ಸೊ ನೆಕ್ಸ್ಟ್ ಏನಂದ್ರೆ ಈಗ ಇಲ್ಲಿ ಏನಂದ್ರೆ ಸೆಟಪ್ ಇವತ್ತು ಏನಂದ್ರೆ ಡಾಲಿ ಸರ್ಗೆ ಒಂದು ಆಸೆ ಇತ್ತು ಮೈಸೂರು ಮದುವೆ ಮಾಡಬೇಕು ಅಂತ. ಬಟ್ ಅವ್ರು ಮಾಡಬೇಕು ಅಂದಾಗ ಅವ್ರಿಗೆ ಅಭಿಮಾನಿಗಳು, VIP-ಗಳು, ಫ್ರೆಂಡ್ಸ್ ತುಂಬಾ ದೊಡ್ಡ ಫ್ರೆಂಡ್ಶಿಪ್ ಇದೆ. ನಾನು ನೋಡ್ತಾ ಹೋಗ್ತಾ ಇರಲಿಲ್ಲ. ಆಗ್ಲೇ ಜರ್ಮನಿಯಿಂದ ಫ್ರೆಂಡ್ಸ್ ಡೈರೆಕ್ಟರ್ ಬಂದಿದ್ದಾರೆ, ಲಂಡನ್ ಇಂದ ಬಂದಿದ್ದಾರೆ, ತುಂಬಾ ದುಬೈಯಿಂದ ಬಂದಿದ್ದಾರೆ. ನಿನ್ನೆ ನೈಟ್ ದುಬೈ ಅವರು ಸಿಗ್ತಾ ಇದ್ರು. ಸೊ ತುಂಬಾ ಫ್ರೆಂಡ್ಸ್ ಆಲ್ ಓವರ್ ವರ್ಲ್ಡ್ ಬಂದಿದ್ದಾರೆ. ಪ್ಲಸ್ ಇಲ್ಲಿಂದ ಸೆಲೆಬ್ರಿಟೀಸ್, MLA-ಗಳು ಯಾರು ಸಿಕ್ಲಿ ನಾನು ಒಂದು 15 ದಿನ ನೋಡ್ತಾ ಇದ್ದೀನಿ. ನಾನು ಡಾಲಿ ಸರ್ ಮದುವೆಗೆ ಬರ್ತೀನಪ್ಪ, ಅಲ್ಲಿ ಇರ್ತೀಯಲ್ಲ ಅಂತ ಆ ತರ ಒಂದು ಆಗ್ಲೇ ಒಂದು ವೈಬ್ ಕ್ರಿಯೇಟ್ ಆಗಿದೆ ಇಲ್ಲಿ. ಸೊ ಆ ಖುಷಿ ಏನಂದ್ರೆ ಅದಕ್ಕೋಸ್ಕರ ಆದ್ರೆ ಇರ್ಬೋದು. ಬಟ್ ಅವ್ರು ಬಂದಾಗ ನಾವು ಅವ್ರನ್ನ ಬಂದು ನಮ್ದು ಗೇಟ್ ಒಳಗಡೆ ಬಂದಾಗ್ಲಿಂದ ಅವ್ರು ಬಂದು ಪಾರ್ಕ್ ಮಾಡೋದಾಗ್ಬೋದು, ಕಾರಿಂದ ಇಳಿದು ನಮ್ದು ಜಾಗಕ್ಕೆ ಬರೋದಾಗ್ಬೋದು, ಜಾಗದಿಂದ ಬಂದು ಸ್ಟೇಜ್ ಮೇಲೆ ಬಂದು ಡಾಲಿ ಸರ್ ವಿಶ್ ಮಾಡಿ ಆಮೇಲೆ ಹೋಗಿ ಊಟ ಮಾಡಿ ಮತ್ತೆ ವಾಪಸ್ ಹೋಗೋ ತನಕ ನಮ್ ಜವಾಬ್ದಾರಿ ಇರುತ್ತೆ. ಸೊ ಇಷ್ಟಕ್ಕೂ ಒಂದು ಬಹಳ ಒಂದು ಸಿಸ್ಟಮೆಟಿಕ್ ಆಗಿ ನಾನು ಮತ್ತೆ ಅರುಣ್ ಸಾಗರ್ ಸರ್ ಸೆಟ್ ಡಿಸೈನ್ ಮಾಡಿದ್ದಾರೆ. ಸೊ ಇಬ್ರು ಕೂತ್ಕೊಂಡು ಪ್ಲಾನ್ ಮಾಡಿ ಎಲ್ಲ ಮಾಡಿ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಈಗ ಅಂದ್ರೆ ಸೆಲೆಬ್ರಿಟಿಗಳ ವೆಡ್ಡಿಂಗ್ ಪ್ಲಾನಿಂಗ್ ಅನ್ನೋದಕ್ಕೆ ಒಂದು ಬೇರೆ ತರ ಡೈಮೆನ್ಷನ್ ಕೊಟ್ಟಂತ ಸಂಸ್ಥೆ ನಿಮ್ದು. ಅಂದ್ರೆ ಸ್ಪೆಷಲ್ ಆಗಿ ಕಾಣೋದಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ಮಾಡ್ತೀರಿ. ಇಲ್ಲಿ ಏನೆಲ್ಲ ವಿಶೇಷವಾಗಿರುತ್ತೆ? ನಾರ್ಮಲ್ ಹಿಂದಿನ ಪ್ರಾಜೆಕ್ಟ್ ಮಾಡಿದ್ದಕ್ಕೂ ಇದು ಏನೇ ವಿಶೇಷವಾಗಿರುತ್ತೆ? ಕರೆಕ್ಟ್, ಒಳ್ಳೆ ಕ್ವಶನ್ ಸರ್. ಏನಾಗಿದೆ ಅಂದ್ರೆ ಇಷ್ಟು ವರ್ಷ ನಾನು ಯಾವಾಗಲೂ ಹೆಂಗ್ ಹೋಗ್ತಾ ಇರ್ತೀನಿ ಅಂದ್ರೆ ಲಾಸ್ಟ್ ಇಯರ್ ಇಂದ ಈ ವರ್ಷ ಏನ್ ಅಪ್ಡೇಟ್ ಆಗಿದೆ, ಲಾಸ್ಟ್ VIP ವೆಡ್ಡಿಂಗ್ ಅಂತ ಈ VIP ವೆಡ್ಡಿಂಗ್ ಏನ್ ಅಪ್ಡೇಟ್ ಆಗಿದೆ ಅನ್ನೋದ್ರಲ್ಲೇ ಹೋಗ್ತಾ ಇದೀವಿ ಯಾವಾಗಲೂ. ಅಂದ್ರೆ ಸೌತ್ ಇಂಡಿಯಲ್ಲಿ ಯಾರು ನೋಡಿರಬಾರ್ದು. ನಮ್ಮ ಕನ್ನಡ ಇಂಡಸ್ಟ್ರಿ ಯಾವುದೇ ಮದುವೆ ಇದ್ರೆ ಸ್ಯಾಂಡಲ್ವುಡ್ ಮದುವೆಗಳು ನಾವು ಯಾರಿಗೂ ಯಾವ ಇಂಡಸ್ಟ್ರಿಗಿಂತಲೂ ಕಮ್ಮಿ ಇಲ್ಲ ಅನ್ನೋಂಗೊಂದು ಪ್ರತಿರೂಪ ತೋರಿಸಬೇಕು ಅನ್ನೋ ಆಸೆ ಇರುತ್ತೆ ನಮ್ಮನ್ನು ಒಳಗಡೆ ಈ ಅವಕಾಶ ಸಿಕ್ಕಿದಾಗ. ಸೊ ಆ ವಿಷಯಕ್ಕೆ ಹೋದಾಗ ಇಲ್ಲಿ ಏನಾಗುತ್ತೆ, ಇವತ್ತು ಸೆಟಪ್ ನೋಡಿದ್ರೆ ನೀವು ರಿಸೆಪ್ಷನ್ ಸೆಟಪ್ ಆಗ್ಬೋದು, ಮುಹೂರ್ತ ಸೆಟಪ್ ಡಿಫ್ರೆಂಟ್ ಸೆಟಪ್ ಮಾಡಿದ್ವಿ. ಯೂಶಲ್ ಅಂತ ರಿಸೆಪ್ಷನ್ ಸೆಟಪ್ ಅಲ್ಲೇ ಮುಹೂರ್ತ ಮಂಟಪ ಇರುತ್ತೆ, ಇಲ್ಲ ಮುಹೂರ್ತ ಮಂಟಪ ಸೆಟಪ್ ಒಳಗೆ ರಿಸೆಪ್ಷನ್ ಇರುತ್ತೆ. ಸೊ ಇವತ್ತು ಎರಡೂ ಡಿಫ್ರೆಂಟ್ ಅಡ್ಜಸ್ಟೆಂಟ್ ಆಗಿ ಮಾಡಿದೀನಿ. ಸೊ ಒಂದು ರಿಸೆಪ್ಷನ್ ಸೆಟಪ್ ಅಲ್ಲಿ 40,000 ಸ್ಕ್ವೇರ್ ಫೀಟ್ ಇದ್ರೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಮುಹೂರ್ತ. 8 ಗಂಟೆ ಮುಹೂರ್ತ ಅಂದಾಗ ದೊಡ್ಡ ಮಂಟಪ ಹಾಕಕ್ಕೆ ಆಗಲ್ಲ. ಸೊ ಹಂಗಾಗಿ ಏನ್ ಮಾಡಿದ್ವಿ, ಮುಹೂರ್ತ ಮಂಟಪ ಸೆಟಪ್ ರೆಡಿ ಇಟ್ಬಿಟ್ಟಿದೀವಿ ಆಗಲೇ 40,000 ಸ್ಕ್ವೇರ್ ಫೀಟ್. ಈ ತರದೊಂದು ಬಹಳ ವಿಶೇಷತೆ ಇದೆ. ಆಮೇಲೆ ಮಂಟಪ ವಿಷಯ ಬಂದಾಗ ಪ್ರತಿ ಸತಿ ಒಂದು ಗೋಪುರ ಮುಂದ್ಗಡೆ ಅಥವಾ ಮಂಟಪದ ಮೇಲೆ ಒಂದು ಗೋಪುರ ಅಥವಾ 3 ಗೋಪುರ ನಡೀತಾ ಇರುತ್ತೆ. ಈ ಸತಿ 9 ಗೋಪುರ. ಅಂದ್ರೆ ಏನಂದ್ರೆ ಅವ್ರಿಗೆ ದೇವಸ್ಥಾನದಲ್ಲಿ ಮದುವೆ ಆಗ ಆಸೆ ಇತ್ತು, ಏನೇನೋ ಹೇಳ್ತಾ ಇದ್ರಲ್ಲ ಅವರು. ಸೊ ನಾವು ದೇವಸ್ಥಾನ ನೀವು ಹಂಗಾಗಲ್ಲ ಸರ್, ನಾವು ದೇವಸ್ಥಾನ ಕ್ರಿಯೇಟ್ ಮಾಡ್ಕೊಡ್ತೀವಿ ಅಂತ 9 ಗೋಪುರದ ಮಾಡಿದೀವಿ. ಸೊ ಮುಂದೆ ವಿಮಾನ ಗೋಪುರ ಆಗ್ಬೋದು, ವಿಮಾನ ಗೋಪುರ ಇರುತ್ತೆ ಯಾವಾಗಲೂ. ವಿಮಾನ ಮಹಾದ್ವಾರ ಬರುತ್ತೆ, ಮಹಾದ್ವಾರ ಆದ್ಮೇಲೆ ಕಲ್ಯಾಣ ಮಂಟಪದ ಹಿಂದ್ಗಡೆ ಗರ್ಭಗುಡಿ ಇರುತ್ತೆ. ಸೊ ಇದೊಂದು ದೇವಸ್ಥಾನದ ಆರ್ಕಿಟೆಕ್ಚರ್. ಸೊ ಅದೇ ಒಂದು ಆರ್ಕಿಟೆಕ್ಚರ್ ಇಟ್ಕೊಂಡು ಯಾವಾಗಲೂ ಮಂಟಪ ದೇವಸ್ಥಾನ ಕ್ರಿಯೇಟ್ ಮಾಡಿದೀವಿ. ಅದ್ರಲ್ಲಿ ನೋಡಿದ್ರೆ 9 ಗೋಪುರ ಇದೆ. ವಿಶೇಷ ಅಂದ್ರೆ ಹಿಂದೆ ಇದರಲ್ಲಿ 3 ಗೋಪುರ ಇದೆ, ಅದರಲ್ಲಿ ನಮ್ಮ ಗರ್ಭಗುಡಿಲಿ, ಮತ್ತೆ ವಿಮಾನ ಗೋಪುರದಲ್ಲಿ 3 ಗೋಪುರ ಇದೆ, ಮಧ್ಯದಲ್ಲಿ ಮಹಾದ್ವಾರದಲ್ಲಿ ಒಂದು 3 ಗೋಪುರ ಇದೆ. ಸೊ ಈ ತರ ಎಲ್ಲ ಡಿವೈಡ್ಮೆಂಟ್ ಮಾಡಿದ್ದೀವಿ ಸರ್. ಅಲ್ಲ, ಯೂಶಲಿ ಸಿನಿಮಾದವರು ಅಂದ್ರೆ ಕ್ರೇಜಿ ಫೆಲೋಸ್, ಅದ್ರಲ್ಲಿ ಡಾಲಿ ಅಂದ್ರೆ ಗೊತ್ತು. ಆ ಕ್ರೇಜಿ ಫೆಲೋಸ್ಗೆ ನೀವು ಬೇರೆ ತರದ ಕ್ರೇಜಿ ಆದಂತ ಇದರದೊಂದು ಅಟ್ಮಾಸ್ಫಿಯರ್ ಕೊಟ್ಟಾಗ ಯೂಶಲಿ ಆಗುವಂತ ಫೀಲ್ ಏನಿರುತ್ತೆ? ಯೂಶಲಿ ಅಟ್ಮಾಸ್ಫಿಯರ್ ಇನ್ಕ್ಲೂಡಿಂಗ್ ಡಾಲಿ ಅವರು, ಧನ್ಯತಾ ಅವರೆಲ್ಲ ಸೇರಿ ಈಗಾಗಲೇ ಡಾಲಿ ಸರ್ ಅಂತೂ ನಾನು ಅರ್ಸಿಕೆರೆಯಲ್ಲಿ ಇದ್ದೀನಿ ಅಂತಾರೆ, ಮತ್ತೆ ನೋಡಿದ್ರೆ ಸೆಟ್ ಅಲ್ಲಿ ರಾತ್ರಿ 12 ಗಂಟೆಗೆ ಬರ್ತಾರೆ. ಸೊ ಪ್ರತಿಯೊಂದು ವಿಷಯನೂ ಅವ್ರಿಗೆ ಮೇನ್ ಬಹಳ ವಿಶೇಷತೆ ಇದ್ದಿದ್ದು ಅವ್ರ ಮೈಂಡ್ ಅಲ್ಲಿ ನಾನು ಯಾವಾಗ ನೋಡ್ತಾ ಇದ್ದೀನಿ. ಒಂದು ವಿದ್ಯಾಪತಿ ಮಹಾದ್ವಾರ ಅಂತ ಮಾಡಿದೀವಿ. ಅದ್ರ ಬಗ್ಗೆ ಅಂತೂ ಅವರು ಸ್ಟಾರ್ಟಿಂಗ್ ಇಂದ ಇವತ್ತು ರಾತ್ರಿ ಸಂಗೀತ ಮೆಹಂದಿ ಮುಗಿಸ್ಕೊ ಬಂದು ವಿದ್ಯಾಪತಿ ದ್ವಾರ ಹೆಂಗಿದೆ, ನಮ್ಮ ಫ್ಯಾಮಿಲಿಯವ್ರು ಬಂದ್ರೆ ಹೆಂಗ್ ಹೋಗ್ತಾರೆ, ಹೆಂಗ್ ಒಳಗ್ ಬರ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಕಾಳಜಿ ವಹಿಸಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕು, ಆರ್ಟ್ಫುಲ್ ಹೇಳ್ತಾ ಇದ್ದೀನಿ. ಸೊ ಮುಂದ್ಗಡೆಯಿಂದ ಸ್ಟಾರ್ಟಿಂಗ್ ಇಂದ ಎಂಡ್ವರ್ಗು ಪ್ರತಿಯೊಂದು ಚೆಕ್ ಮಾಡೋದ್ರು, ಎಲ್ಲಿ ದ್ವಾರ ಇದೆ, ಅವ್ರು ಕರೆಕ್ಟ್ ಆಗಿ ಬರ್ತಾರ, ಏನಾದ್ರು ಮಿಸ್ಲೀಡ್ ಆಗ್ತಾರ, ಜನಗಳು ಬಂದವ್ರು ನೀಟಾಗಿ ರೀಚ್ ಆಗ್ತಾರ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗಿದೆ. ಮತ್ತೆ ಬೆಳಗ್ಗೆ ಅವ್ರ ಫ್ರೆಂಡ್ಸ್ ಕೂಡ ಎಲ್ಲ ಪವಿತ್ರ ಮೇಡಮ್ ಇದ್ರು, ಇವರಿದ್ರು, ಪ್ರತಿಯೊಂದು ಬಂದು ಎಲ್ಲರೂ ಕ್ರಾಸ್ ಚೆಕಿಂಗ್ ಮಾಡ್ಕೊಂಡು ಹೋಗಿದಾರೆಲ್ಲ. ಸೊ ಇಲ್ಲಿ ತನಕ ಆಸ್ ಆಫ್ ಗುಡ್ ಅವ್ರು ಏನೇನು ಅನ್ಕೊಂಡಿದ್ರೆ ಆತರ ಮಾಡಿದೀವಿ. ಇನ್ನೇನಿದ್ರು ಸಾಯಂಕಾಲ ಜನ ಬಂದು ಅದ್ರ ತಕ್ಕಂತೆ ನಡೆದ್ರೆ ಎಲ್ಲರೂ ತಾಳ್ಮೆಯಿಂದ ಪೇಷನ್ಸ್ ಇಂದ ಮದುವೆಗೆ ಬರ್ತಾ ಇದ್ರ. ಆಮೇಲೆ ಇದು ಯಾವ್ದು ಕಾನ್ಸರ್ಟ್ ಆಗ್ಬೋದು, ಬೇರೆ ಏನು ಫಂಕ್ಷನ್ ಅಲ್ಲ. ಸೊ ಮದುವೆ ಅಂದಾಗ ಏನಾಗುತ್ತೆ, ಕಾಮ್ ಆಗಿರ್ಬೇಕು, ಪೇಷನ್ಸ್ ಆಗಿದ್ದು ಆರಾಮಾಗಿ ಬಂದು ವಿಶ್ ಮಾಡಿ ಊಟ ಮಾಡ್ಕೊಂಡು ಹೋಗೋದೇ ವಿಶೇಷತೆ. ಅವ್ರ ಮನೆ ಮದುವೆ ತರ ಅರ್ಥ ಮಾಡ್ಕೋಬೇಕಿದ್ದಾನೆ ಯಾವತ್ತಷ್ಟೇ. ಬೆಂಗಳೂರಲ್ಲಿ ಮದುವೆಗಳು ರಿಚೆಸ್ಟ್ ಆಗಿ ಮಾಡ್ತೀರಿ, ಬಟ್ ವೆನ್ ಇಟ್ ಕಮ್ಸ್ ಟು ಮೈಸೂರ್ಲಾದಾಗ ಒಂದು ಸಾಂಸ್ಕೃತಿಕ ನೆಲೆಯಾದಂತಹ ಮೈಸೂರಲ್ಲಿ ಇದು ಬೇರೆ ತರದ ರಂಗು ತಟ್ಟುತ್ತಾ ಇದು 100%. ಆಲ್ರೆಡಿ ಈಗ ನೀವು ಅವಾಗಲೇ ಜಗದೀಶ್ ಅವರು ಹೇಳ್ತಾರೆ, ಅಡಿಗೆ ಭಟ್ರು ಏನು ಅಡಿಗೆ ಮಾಡ್ತಾ ಇದಾರೆ, ಪ್ಲಸ್ ಆಶೀರ್ವಾದ್ ಕ್ಯಾಟರಿಂಗ್. ಜಗದೀಶ್ ಅವರು ಹೇಳ್ತಾರೆ ಇಲ್ಲಿ ತನಕ ಮೈಸೂರಲ್ಲಿ ಈ ತರದೊಂದು ಸೆಟಪ್ಪೇ ಆಗಿರ್ಲಿಲ್ಲ ಅಂತ ಅವ್ರಿಗೆ ತುಂಬಾ ಜನ ಪ್ರಶಂಸೆ ಮಾಡ್ತಾ ಇದಾರೆ ಅಂತ ಜಗದೀಶ್ ಸರ್ ಇವಾಗ ತಾನೇ ಹೇಳ್ತಾ ಇದ್ರು ಅಲ್ಲಿ. ಸೊ ಇದೆಲ್ಲ ಕೇಳಿದಾಗ ಖುಷಿ ಆಗುತ್ತೆ ನಮ್ಗೆ. ಫಸ್ಟ್ ಪಾಯಿಂಟ್ ಏನೋ ಹೊಸದ್ ಮಾಡಿದ್ಕೋ ಜನ ಅದನ್ನ ಗುರುತಿಸಿ ಪ್ರಶಂಸೆ ಮಾಡ್ತಾ ಇದಾರೆ. ನಮ್ಗೇನಂದ್ರೆ ಜನಗಳನ್ನ ಇದು ಮಾಡ್ಬೋದು, ನಮ್ಮ ಇಂಡಸ್ಟ್ರಿ ಅವ್ರು ಏನಿರ್ತಾರೆ ಅವರು ಖುಷಿ ಪಟ್ಟಾಗ ಅದು ಇನ್ನ ಜಾಸ್ತಿ ಖುಷಿ ಆಗುತ್ತೆ.
ಒಂದು ಫೈನಲ್ ಪ್ರಶ್ನೆ, ನಿಮ್ಮ ಮ್ಯಾನೇಜ್ಮೆಂಟ್ ಮತ್ತು ಅಡಿಗೆ ಮ್ಯಾನೇಜ್ಮೆಂಟ್ ಎರಡು ದೊಡ್ಡ ಮಹಾಯುದ್ಧದ ತರ ಕೆಲಸ ಮಾಡ್ತಿದ್ದೀರಿ. ಅಲ್ಲೊಂದು ದೊಡ್ಡ ಸೈನ್ಯ ರೆಡಿ ಆಗಿದೆ, ನಿಮ್ಮ ಹಿಂದೆ ಒಂದು ಸೈನ್ಯ ಇದೆ. ಸೈನ್ಯ ಪೈಪೋಟಿ ಫೈಟಿಂಗ್ ಹೆಂಗಿದೆ ಅಂದ್ರೆ ಸಕ್ಕತ್ ಗುರು ಮಾಡುವ ಕೆಲಸ ಅಂತ ಅಷ್ಟೇ. ಇದು ಏನಂದ್ರೆ ಮದುವೆ ಅನ್ನೋದು ಇದೆಲ್ಲ ಒಂದು ಟೀಮ್ ವರ್ಕ್. ನಾನು ಹೇಳೋದು ನಮ್ಮ ಕಸ ಗುಡಿಸಿ ಕ್ಲೀನ್ ಮಾಡೋದ್ರಿಂದ ಹಿಡಿದು ಅಡಿಗೆ ಮಾಡಿ ಬಡ್ಸೋವರೆಗೂ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ಪ್ರತಿಯೊಬ್ಬರು ನಮ್ಗೆ ಯಾವ್ದೇ ಟೀಮ್ ಹೇಳಕೋರೆ ಟೀಮ್ ಎಂಡೇ ಇಲ್ಲ. ಯಾಕಂದ್ರೆ ನಾನು ಹೇಳ್ದಂಗೆ ಆಗ್ಲೇ ಆಲ್ಮೋಸ್ಟ್ 1,500 ಜನ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆ ತರ ಇರೋದಾಗ ಪ್ರತಿಯೊಬ್ಬರು ನಾನು ಥ್ಯಾಂಕ್ಸ್ ಹೇಳಕ್ ಹೇಳ್ತೀನಿ. ಇಟ್ಸ್ ಎ ಟೀಮ್ ವರ್ಕ್ ಅಷ್ಟೇ. ಎಲ್ಲರೂ ಸೋಲ್ಜರ್ಸೇ ಪಾಪ. ಪ್ರತಿಯೊಬ್ಬರು ಆ ಬಿಸಿಲು, ನೀವು ಈ ಬಿಸಿಲಂತೂ ಎಷ್ಟಿದೆ ಅಂದ್ರೆ ಬಿಸಿಲಿದೆ, ರಾತ್ರಿ ನೋಡಿದ್ರೆ ಫುಲ್ ಚಳಿ, ಎರಡನ್ನೂ ಪಾಪ ಮ್ಯಾನೇಜ್ ಮಾಡಿ 24 hours ಕೆಲಸ ಮಾಡ್ತಾರೆ. ಅದಕ್ಕೆ ಸಂತೋಷ ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಿ ಸರ್. ಇದಿಷ್ಟು ಧ್ರುವ ಅವ್ರ ಮತ್ತು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.